ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರನ್ನು ಯೇಸುಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸುತ್ತೇನೆ. ಈ ದಿನದ ವಾಕ್ಯವು ಎಜ್ಕೀಯೇಲನು 36ನೇ ಅಧ್ಯಾಯ 36ನೇ ವಚನ. ಯೆಹೋವನಾದ ನಾನೇ ಬಿದ್ದು ಹೋದದ್ದನ್ನು ಕಟ್ಟಿ ಹಾಳಾದದ್ದನ್ನು ಬೆಳೆಸುತ್ತೇನೆ ಎಂಬುದು ನಿಮ್ಮ ಸುತ್ತಲೂ ಉಳಿದ ಜನಾಂಗಗಳಿಗೆ ಗೊತ್ತಾಗುವುದು. ಯೆಹೋವನಾದ ನಾನೇ ನುಡಿದಿದ್ದೇನೆ, ನಡೆಸಿದ್ದೇನೆ ಎಂಬುದಾಗಿ. ಪ್ರಿಯರೇ, ಈ ದಿನದ ವಾಕ್ಯಕ್ಕಾಗಿ ಸ್ತೋತ್ರ ಮಾಡೋಣ. ತಂದೆಯಾದರ ದೇವರು ಹೀಗನ್ನುತ್ತಾನೆ, ನಾನೇ ಬಿದ್ದು ಹೋದದ್ದನ್ನು ಕಟ್ಟಿ ಹಾಳಾದದ್ದನ್ನು ಬೆಳೆಸುತ್ತೇನೆ ಎಂದು. ಹೌದು, ನಮ್ಮ ಸೃಷ್ಟಿಕರ್ತನು ನಮಗೆ ಜೀವದಾನ ಮಾಡಿ ನಮ್ಮ ಜೀವನವು ಯಾವ ರೀತಿಯಲ್ಲೂ ಹಾಳಾಗದಂತೆ ನಮ್ಮನ್ನ ಕಾಯ್ದು ಕಾಪಾಡುತ್ತಾನೆ. ಯಾಕೆಂದರೆ ನಾವು ಆತನ ಮಕ್ಕಳು. ಬೇರೆ ಜನಾಂಗಗಳಿಗೆ ಆತನೇ ನಮ್ಮ ತಂದೆಯು, ಆತನು ನಮ್ಮನ್ನು ಕಾಪಾಡಿ ನಡೆಸುತ್ತಾನೆ ಎಂದು ಗೊತ್ತಾಗುವುದು. ನಾವು ಆತನನ್ನು ಸ್ವಂತ ರಕ್ಷಕನಾಗಿ ಒಪ್ಪಿಕೊಂಡು ಆತನಿಗೆ ನಮ್ಮನ್ನು ಒಪ್ಪಿಸಿದರೆ ಆತನು ನಮ್ಮನ್ನ ಸ್ವೀಕರಿಸಿ ನಮ್ಮನ್ನ ಎಲ್ಲಾ ರೀತಿಯಲ್ಲೂ ಆಶೀರ್ವದಿಸಿ ನಡೆಸುತ್ತಾನೆ. ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ಕರ್ತನೇ, ಈ ದಿನಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ನೀನು ಕೊಟ್ಟಂತ ವಾಕ್ಯಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ನಮ್ಮ ಆಯುಷ್ಯ ದಿನವಲ್ಲಿ ಹೆಚ್ಚು ಮಾಡಿ ನಿನ್ನ ಕೃಪೆಯನ್ನು ನೋಡ್ಲಿಕ್ಕಾಗುವಂತೆ ನೀನು ಮಾಡಿಕೊಟ್ಟಂತ ಎಲ್ಲಾ ನಿನ್ನ ಕೃಪೆ ವರದಾನಗಳಿಗಾಗಿ ನಿನಗೆ ಸ್ತೋತ್ರ ತಂದೆಯೇ. ಈ ದಿನದಲ್ಲೂ ಕೂಡ ನೀನು ಕೊಟ್ಟಂತ ವಾಕ್ಯದ ಪ್ರಕಾರವಾಗಿ ಬಿದ್ದು ಹೋದದ್ದನ್ನು ಕಟ್ಟುವಂಥವನು, ಹಾಳಾದದ್ದನ್ನು ಬೆಳೆಸುತ್ತೇನೆ ಎಂಬುದಾಗಿಯೂ ಕೂಡ ನೀನು ಹೇಳಿದೆಯಲ್ಲಪ್ಪ. ಎಲ್ಲ ಜನಾಂಗಗಳು ನಮ್ಮನ್ನು ನೋಡಿ ನೀನೇ ನಮ್ಮ ತಂದೆಯಾದ ದೇವರು, ನೀನು ನಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಕಾಪಾಡಿ ನಡೆಸುತ್ತಿ ಎಂದು ತಿಳಿದುಕೊಳ್ಳಲಿಕ್ಕಾಗುವಂತೆ ನಮ್ಮನ್ನು ನೀನು ನಡೆಸಿ ಆಶೀರ್ವದಿಸೋದಕ್ಕಾಗಿ ನಿನಗೆ ಸ್ತೋತ್ರ. ನಮ್ಮನ್ನು ಮಾತ್ರ ಅಲ್ಲ ಕರ್ತನೆ, ಎಲ್ಲ ನಿನ್ನ ಮಕ್ಕಳನ್ನು ನಿನ್ನ ಸನ್ನಿಧಾನದಲ್ಲಿ ಒಪ್ಪಿಸುವಾಗ ನಿನ್ನ ಕೃಪೆಯಿಂದ ಎಲ್ಲರನ್ನು ಆಶೀರ್ವದಿಸಿ ನಡೆಸಬೇಕೆಂಬುದಾಗಿ ನಮ್ಮ ರಕ್ಷಕನು ಒಡೆಯನೂ ಆಗಿರುವಂಥ ಯೇಸು ಕ್ರಿಸ್ತನ ಮುಖಾಂತರದಲ್ಲಿ ಬೇಡಿದ್ದನ್ನು ಹೊಂದಿದ್ದೇವೆ ತಂದೆಯೇ, ಆಮೇನ್. ದೇವರು ಈ ವಾಕ್ಯವನ್ನು ಮತ್ತು ನಮ್ಮೆಲ್ಲರನ್ನು ಆಶೀರ್ವದಿಸಲಿ.